ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಹಾಗೂ ತುಂಬ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳ ಟಿಫಿನ್ಗೆ ಯಾವುದಕ್ಕೆ ಬೇಕಾದರೂ ನಿಮಗೆ ಈ ರೆಸಿಪಿ ಟ್ರೈ ಮಾಡ್ಬೋದು. ಮೊದಲು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಲಿಕ್ಕೆ ಉಂಟು. 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, 1 ರೆಡ್ ಚಿಲ್ಲಿ, ಲವಂಗ 2, ಮತ್ತು ಎಂತ ಗೊತ್ತುಂಟ ಬಡಸೊಪ್ಪು ಉಂಟಲ್ಲ 1 ಟೀ ಸ್ಪೂನ್. ಇಷ್ಟನ್ನು ಸೇರಿಸಿಬಿಟ್ಟು ಒಳ್ಳೆ ರೋಸ್ಟ್ ಮಾಡಿ. 1 ಏಲಕ್ಕಿ ಕೂಡ ನಾನು ಇದಕ್ಕೆ ಹಾಕಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸ್ಮೆಲ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು. ಪೌಡರ್ ಈಗ ರೆಡಿಯಾಗಿದೆ. ಈಗ ಬೇರೆ ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು 2 ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಕಡಾಯಿ ಮಸಾಲ ನಾವು ರೆಡಿ ಮಾಡಿದ್ದೀವಲ್ಲ, ಪೌಡರ್ ಮಾಡಿ ರೋಸ್ಟ್ ಮಾಡಿ ನಾವೀಗ ಪೌಡರ್ ಮಾಡಿದ್ದೀವಲ್ಲ, ಅದನ್ನು 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸಿ. ಟೊಮೆಟೊ ಕೆಚಪ್ 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ನೀವು ಎಷ್ಟು ಬ್ರೆಡ್ಡಿಗೆ ಪ್ರಿಪೇರ್ ಮಾಡ್ತೀರಾ ಮಸಾಲ ಅಷ್ಟು ಅದನ್ನು ನೋಡಿಬಿಟ್ಟು ನೀವು ಟೊಮೆಟೊ ಕೆಚಪ್ ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಮತ್ತು ಫ್ರೆಶ್ ಕ್ರೀಮ್ 2 ಟೇಬಲ್ ಸ್ಪೂನಷ್ಟು ಸೇರಿಸಬೇಕು. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 2 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡಿದ ಮಸಾಲೆ ಉಂಟಲ್ಲ, ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು 2-3 ಟೇಬಲ್ ಸ್ಪೂನಷ್ಟು ಮಯೋನೀಸ್ ಸೇರಿಸಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಾರ್ಲಿಕ್ 5-6 ಎಸಳು ಬೆಳ್ಳುಳ್ಳಿ, 1 ಇಂಚ್ ಪೀಸಷ್ಟು ಜಿಂಜರ್ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಉಂಟಲ್ಲ ಇದಕ್ಕೆ ನಾವು ಸೇರಿಸಿಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ಉಂಟಲ್ಲ ಒಂದು ಸೈಡಲ್ಲಿಟ್ಟು ಬಿಡಿ. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಮತ್ತು ಕೆಲವರಿಗೆ ಪನ್ನೀರೆಲ್ಲ ಇಷ್ಟ ಇರೋದಿಲ್ಲಲ್ಲ, ಅವರು ಏನು ಮಾಡ್ಬೋದು ಗೊತ್ತುಂಟ, ಚಿಕನ್ ಬೋನ್ಲೆಸ್ ಪೀಸನ್ನು ಇದೇ ರೆಸಿಪಿಗೆ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಈಗ ಬೇರೆ ಪಾತ್ರೆಗೆ ವೆಜಿಟೇಬಲ್ ಆಯಿಲ್ ಹಾಕಿದ್ದೇನೆ. 2-3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿ. ಆನಿಯನ್ ಮತ್ತು ಕ್ಯಾಪ್ಸಿಕಮ್, ಅರ್ಧ ಆನಿಯನ್ ಅರ್ಧ ಕ್ಯಾಪ್ಸಿಕಮ್ ಕ್ಯೂಬ್ ಥರ ಕಟ್ ಮಾಡಿದ್ದೇನೆ. ಸ್ಕ್ವೇರ್ ಥರ ಪಿಜ್ಜಾ ಮಾಡುವಾಗೆಲ್ಲ ನಾವು ಕಟ್ ಮಾಡ್ತೀವಲ್ಲ, ಅದೇ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಪನ್ನೀರ್ ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ. ಪನ್ನೀರ್ ಇಷ್ಟ ಇಲ್ಲದಿದ್ದರೆ ಅದರ ಬದಲು ಬೋನ್ಲೆಸ್ ಪೀಸ್ ಚಿಕನ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಎಗ್ಗಲ್ಲಿ ಕೂಡ ಟ್ರೈ ಮಾಡ್ಬೋದು. ಪನ್ನೀರಲ್ಲೇ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ರೆಸಿಪಿ. ಚಿಕನ್ನಲ್ಲಿ ಕೂಡ ಇನ್ನೂ ಕೂಡ ಟೇಸ್ಟಿಯಾಗಿ ಬರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಕಡಾಯಿ ಮಸಾಲ ಪೌಡರ್ ಮಾಡಿದ್ದೀನಲ್ಲ ಫಸ್ಟಿಗೆ ರೋಸ್ಟ್ ಮಾಡಿಬಿಟ್ಟು, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿದ್ದೇನೆ. ಸಾಸಲ್ಲಿ ಮತ್ತು ಮಯೋನೀಸಲ್ಲಿ ಎಲ್ಲ ಫುಲ್ಲು ಸಾಲ್ಟ್ ಇರ್ತದೆ. ಇದಕ್ಕೆ ಸೇರಿಸುವಾಗ ಸ್ವಲ್ಪ ಸೇರಿಸಿದರೆ ಸಾಕು. ಈಗ ಈ ಫ್ರೈ ಮಾಡಿದ್ದನ್ನು ಎಂತ ಮಾಡಬೇಕು ಗೊತ್ತುಂಟಾ, ನಾವು ಮಯೋನೀಸ್ ಹಾಕಿದ ಮಸಾಲೆಗೆ ಅಲ್ಲ, ಫಸ್ಟಿಗೆ ಟೊಮೆಟೊ ಕೆಚಪೆಲ್ಲ ಹಾಕಿ ಮಾಡಿಟ್ಟಿದ್ದೀವಲ್ಲ ಮಸಾಲೆ, ಅದಕ್ಕೆ ನಾವು ಇದನ್ನು ಈ ವೆಜಿಟೇಬಲ್ಸನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಯೋ ಹಾಕಿದ ಎಂತ ಗೊತ್ತುಂಟಾ, ಈ ಸಾಸ್ ಮಾಡಿದ್ದೀನಲ್ಲ ಅದನ್ನು ನಾನು ಒಂದು ಸೈಡಲ್ಲಿ ಇಟ್ಟಿದ್ದೇನೆ ಸಣ್ಣ ಬೌಲಲ್ಲಿ. ಇದರಲ್ಲಿ ಮೊದಲು ನಾನು ಮಸಾಲೆ ಮಾಡಿಟ್ಟಿದ್ದೇನೆ ನೋಡಿ, ಟೊಮೆಟೊ ಕೆಚಪ್ ಮತ್ತು ಕಡಾಯಿ ಮಸಾಲ, ಕೊರಿಯಂಡರ್ ಪೌಡರ್ ಅದೆಲ್ಲ ಹಾಕಿಬಿಟ್ಟು ಅದಕ್ಕೆ ನಾವು ಈ ಪನ್ನೀರ್ ಫ್ರೈ ಮಾಡಿದ್ದನ್ನು ಹಾಕಬೇಕು. ಈಗ ಇಲ್ಲಿ ನಾನು ಸಣ್ಣ ಬ್ರೆಡ್ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಬ್ರೆಡ್ ಇಷ್ಟ ಇಲ್ಲದಿದ್ದರೆ ಪಿಜ್ಜಾ ಬೇಸ್ ಬರ್ತದಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡ್ಬೋದು. ಮೊದಲು ನಾವು ಮಯೋನೀಸ್ ಮಾಡಿದ ಮಿಶ್ರಣ ಉಂಟಲ್ಲ,
ಮಯೋನೀಸ್ ಹಾಕಿದ ಮಿಶ್ರಣ ಅದನ್ನು 1 ಟೇಬಲ್ ಸ್ಪೂನಷ್ಟು ಇದರ ಮೇಲ್ಗಡೆ ಚೆನ್ನಾಗಿ ನಾವು ಒರೆಸಬೇಕು. ತುಂಬ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್, ಟ್ರೈ ಮಾಡಿ ಒಂದು ಸಲ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಯೋನೀಸನ್ನೆಲ್ಲ ಒರೆಸಿದ ನಂತರ ಮತ್ತೆ ನಾವು ಪನ್ನೀರ್ ಮಿಕ್ಸ್ ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಇದರ ಮೇಲ್ಗಡೆ ನಾವು ಫುಲ್ ಹಾಕಬೇಕು. ನಿಮಗೆ ಎಷ್ಟು ಹಾಕಲಿಕ್ಕೆ ಇಷ್ಟುಂಟು ಅಷ್ಟನ್ನು ಸೇರಿಸಿದರೆ ಆಯಿತು. ಪನ್ನೀರಲ್ಲೇ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಚಿಕನ್ಗಿಂತ ಪನ್ನೀರೇ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿ. ನಾನಿಲ್ಲೀಗ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಉಂಟಲ್ಲ ಮೊಸರೆಲ್ಲ ಚೀಸ್ ಗ್ರೇಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಚೀಸ್ ಸ್ಲೈಸ್ ಬರ್ತದೆ ನೋಡಿ, ಅದನ್ನು ಕೂಡ ಸೇರಿಸ್ಬೋದು ಗ್ರೇಟರ್ ಚೀಸ್ ಇಲ್ಲದಿದ್ದರೆ. ನೀವು ಇದನ್ನು ಸ್ಯಾಂಡ್ವಿಚ್ ರೀತಿ ಮಾಡೋದಾದರೆ ಚೀಸ್, ಈ ಪನ್ನೀರ್ ಮಿಶ್ರಣ ಇದೆಲ್ಲವನ್ನು ಹಾಕಿಬಿಟ್ಟು ಇದರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಇಟ್ಟುಂಟಲ್ಲ ಟೋಸ್ಟ್ ಮಾಡಿ ಕೂಡ ತೆಗಿಬೋದು. ನಾನಿಲ್ಲಿ ಸ್ವಲ್ಪ ಪಿಜ್ಜಾ ಟೈಪ್ ಮಾಡ್ತಾ ಇದ್ದೇನೆ. ಇದರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಒರಿಗ್ಯಾನೋ ಫ್ಲೇವರ್ ಇಷ್ಟ ಇದ್ದವರು ಒರಿಗ್ಯಾನೋ ಕೂಡ ಸೇರಿಸ್ಬೋದು. ಈಗ ಮೀಡಿಯಮ್ ಫ್ಲೇಮಲ್ಲಿ ಈ ಬ್ರೆಡ್ಡನ್ನು ನಾವು ಟೋಸ್ಟ್ ಮಾಡಲಿಕ್ಕೆ ಬಿಡಬೇಕು. ಬ್ರೆಡ್ ಉಂಟಲ್ಲ ಕೆಳಭಾಗ ಉಂಟಲ್ಲ ಫುಲ್ಲು ಟೋಸ್ಟ್ ಆದ ನಂತರ ಸ್ವಲ್ಪ ನೀರು ಸೇರಿಸಿಬಿಟ್ಟು ಮುಚ್ಚಳ ಹಾಕಿಬಿಡಿ. ಆವಾಗ ಏನಾಗ್ತದೆ ಗೊತ್ತುಂಟ, ಮೇಲ್ಗಡೆ ಫುಲ್ ಚೀಸ್ ಇರ್ತದಲ್ಲ ಕಂಪ್ಲೀಟಾಗಿ ಮೆಲ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಬೇಕು ನಾವು. ಈಗ ನೋಡಿ ಇದು ರೆಡಿಯಾಗಿದೆ. ಇಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಲಿಕ್ಕೂ ಮರಿಬೇಡಿ ಫ್ರೆಂಡ್ಸ್.